ಹಲೋ ಫ್ರೆಂಡ್ಸ್, ರಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಾಸಿವೆ ಅನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದೂವರೆ ಸ್ಪೂನು ಹಸಿ ಸಾಸಿವೆ. ಇದು ಹಸಿ ಸಾಸಿವೆ ತಿನ್ನೋದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಅತ್ತೆಯವರು ಇದು ಮಾಡ್ತಾಯಿದ್ರು, ಅದಕ್ಕೆ ಇದು ಮಾಡಿ ತೋರಿಸೋಣ ಅಂತ. ಇದು ಅರ್ಧ ಹೋಳು ತೆಂಗಿನಕಾಯಿ, ಮೇಲ್ಗಡೆ ಚಿಪ್ಪು, ಒಣಗಿದ ಮೆಣಸಿನ್ಕಾಯಿ ಒಂದು 5, ಬೆಲ್ಲ 1 ಚಮಚ, ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ಇದು ಕಾಯಿ ಮತ್ತು ಸಾಸಿವೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಕಾಯಿ ಸಾಸಿವೆ ಅನ್ನಕ್ಕೆ ಅರ್ಧ ಬಟ್ಲು ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಮಧ್ಯಾಹ್ನ ಊಟಕ್ಕೂ ತೊಗೊಂಡು ಹೋಗ್ಬೋದು. ಅನ್ನ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ತಿನ್ಬೋದು, ಅಥವಾ ಆಗಲಿಲ್ಲ ಅಂದರೆ ಊಟಕ್ಕೆ ಕಟ್ಟೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಅಲ್ಲಿ ರುಬ್ಬೋಕ್ಕೂ ಹಾಕಿದೆ, ಮತ್ತು ಒಗ್ಗರಣೆಗೂ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಅನ್ನ ಸುವಾಸನೆ ಬರುತ್ತೆ. ಕಡಲೆಬೇಳೆ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು, ಕಮ್ಮಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಬಾಯಿಗೆ ಜಾಸ್ತಿ ಸಿಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕಡಲೆ ಬೀಜ ಆಗಿದೆ. ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ 1-2, ಕರಿಬೇವು ಹಾಕ್ತಾ ಇದ್ದೀನಿ 1-2 ಕಡ್ಡಿ. ಈಗ ರುಬ್ಬಿದ್ದು ಸಾಸಿವೆ ಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ನಿಂಬೆಹಣ್ಣು ಅಂತ ಹೇಳ್ಬೋದು, ಅಷ್ಟು ಮಾತ್ರ ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಗಾತ್ರ, ಸಣ್ಣ ನಿಂಬೆಹಣ್ಣು ಗಾತ್ರ. ಈ ಅನ್ನನ ದೇವ್ರಿಗೂ ನೈವೇದ್ಯ ಮಾಡ್ಬೋದು, ಯಾಕಂದರೆ ನಾವು ಈರುಳ್ಳಿ ಹಾಕಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಏನು ಸೋಕ್ಸಲ್ವಲ್ಲ, ನೈವೇದ್ಯ ಮಾಡ್ಬೋದು. ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಬೇಕು.
ಹಾಕ್ತಾಯಿದ್ದೀನಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮುಚ್ಚಳ ಮುಚ್ಚಿ ಜೋರಾಗಿ 10 ನಿಮಿಷ ಕುದಿಸಿದ್ರೆ ಸಾಕು. ಅದು ಹುಳಿ ಕುದಿಬೇಕಷ್ಟೇ. ಆಗಿದೆ, ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ, ಗಟ್ಟಿನೂ ಆಗಿದೆ. ಇದು ಅನ್ನ ಕಲಿಸ್ಕೊಳ್ಳೋಕೆ ಈಗ ರೆಡಿಯಾಗಿದೆ. ಈಗ ಅನ್ನ ಕಲಿಸ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು. ಒಬ್ಬೊಬ್ಬರಿಗೆ ತುಂಬ ಎಣ್ಣೆ ಥರ ಮಸಾಲೆ ಥರ ಇಷ್ಟ ಆಗಲ್ಲ, ಒಬ್ಬೊಬ್ಬರಿಗೆ ತುಂಬ ಲೈಟಾಗಿರಬೇಕು. ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಅಷ್ಟು ಮಸಾಲೆ ಹಾಕ್ಕೊಂಡು ಕಲಿಸ್ಕೋಬೋದು. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಮಾಡ್ಬೋದು. ಕಾಯಿ ಸಾಸಿವೆ ಎಲ್ಲ ರೆಡಿ ಇದೆ. ಇದು ಗೊಜ್ಜು ಇದೆ ನೋಡಿ, ಇನ್ನು 3-4 ಜನ ಕಲಸಿ ತಿನ್ಬೋದು. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.